ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಒಂದು ನೀತಿ ಕತೆ ಮೂಲಕ ನಿಮಗೆ ಯೂಟ್ಯೂಬನ್ನು ನಾವು ಹೇಗೆ ಇನ್ಸ್ಪೈರ್ ಆಗಿ ತಗೋಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಯಾರನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವ್ರಿಗೆ ನಾನು ಕೇಳ್ಕೊಳ್ಳೋದೊಂದೇ, ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದಾರಲ್ಲ ಪ್ಲೀಸ್ ನನ್ನ ಚಾನಲನ್ನು ಹೀಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನಂದು ವಿಡಿಯೋದ ಮೇನ್ ಥೀಮಿಗೆ ಬರ್ತೀನಿ ಫ್ರೆಂಡ್ಸ್. ಇವಾಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ, ಹೊಸದಾಗಿ ಜಾಬನ್ನು ಹುಡ್ಕೋ ಬದಲು ಯೂಟ್ಯೂಬನ್ನೇ ಜಾಬ್ ಆಗಿ ಮಾಡಿದ್ದಾರೆ. ಆಲ್ರೆಡಿ ನಾನು ಆ ಒಂದು ಬಗ್ಗೆ ಮಾಹಿತಿ ನಾನು ಕೊಟ್ಟಿದ್ದೀನಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ. ಯೂಟ್ಯೂಬನ್ನು ನಾವು ಜಾಬ್ ಆಗಿ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಥರನೇ ನಾವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆದರೆ ಇವಾಗ ಏನಾಗ್ತಾ ಇದೆ ಅಂತಂತಂದರೆ, ನಾವು ಯೂಟ್ಯೂಬ್ ಮಾಡ್ತೇವೆ ಅಂತಂತಂದರೆ ಎಲ್ಲರೂ ಹೇಗೆ ನೋಡ್ತಾರೆ, ಇವಳೇ ಯೂಟ್ಯೂಬ್ ಮಾಡ್ತಾಳೆ ಅಂತ ಹೇಳಿ ಒಂದು ಇವಳ ಕಡೆ ಏನೂ ಆಗೋದಿಲ್ಲ ಅಂತ ಹೇಳಿ ಒಂಥರ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು ಅಷ್ಟೇ. ಅಂದರೆ ಒಬ್ಬೊಬ್ರು ಯೂಟ್ಯೂಬ್ದವ್ರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಾವು ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬಾರ್ದು, ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ಈ ನನ್ನ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ. ಮೊದಲಿಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದೇ ನಿಮ್ಮದು ಒಂದು ಫ್ಯಾಷನ್ ಆಗಿ, ನಿಮಗೋಸ್ಕರ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್. ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋದ್ರಿಂದ ಅವಶ್ಯಕತೆನೇ ಇಲ್ಲ. ಜನರಿಗೆ ಹೇಗಿರುತ್ತೆ ಅಂತಂದ್ರೆ, ನೀನು ಯೂಟ್ಯೂಬ್ ಮಾಡಿ ದುಡ್ಡು ಗಳಿಸಿದ್ರೂ ಸಹ ಸಮಾಧಾನ ಆಗೋದಿಲ್ಲ ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ನಲ್ಲಿ ಇಷ್ಟೊಂದು ಇವಳು ಅಮೌಂಟ್ ಗಳಿಸ್ತಾ ಇದ್ದಾಳೆ ಅಂತಂದರೆ ಎಷ್ಟು ಈಸಿಯಾಗಿ ವೇನ ಹುಡ್ಕೊಂಡಿದ್ದಾಳೆ ಇವಳು. ಯಾವುದೇ ರೀತಿ ಟೆನ್ಷನ್ ಇರಲಾರ್ದೆ, ಯಾವುದೇ ರೀತಿ ಕೆಲಸ ಮಾಡಲಾರ್ದೇ ಇವಳು ಬರೀ ಒಂದು ಯೂಟ್ಯೂಬ್ ಮಾಡ್ಕೋತಾ ಅಮೌಂಟನ್ನು ಅಂದರೆ ರೊಕ್ಕನ ಗಳಿಸ್ತಾ ಇದ್ದಾಳೆ ಅಂತ ಹೇಳಿ ಮಾತಾಡ್ಕೋತಾರೆ. ಸಪೋಸ್ ನೀವು ಯೂಟ್ಯೂಬ್ನಲ್ಲಿ ಏನೂ ಆಗಲಿಲ್ಲ ಅಂತಂತಂದರೆ ಅವ್ರು ಮಾತಾಡ್ತಾರೆ, ಇವಳು ಎಷ್ಟು ದಿನ ಯೂಟ್ಯೂಬ್ಗೋಸ್ಕರ ಏನೆಲ್ಲ ಖರ್ಚು ಮಾಡಿದ್ಲು, ಏನೆಲ್ಲ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ಲು, ಅದನ್ನೇ ಕೆಲಸ ಬೇರೆಯವ್ರಿಗೆ ಯೂಸ್ ಮಾಡಿದ್ರೆ ಈಗ ಬೇರೆ ಏನಾದರೂ ಸೆಟ್ಲ್ ಆಗ್ತಿದ್ಲು ಅಂತ ಹೇಳಿ ಮಾತಾಡ್ತಾರೆ. ಮತ್ತು ಇನ್ನೊಬ್ರು ಯೂಟ್ಯೂಬ್ ಆಗಿ ಮಾನಿಟೈಸ್ ಆಗಿ ಅಮೌಂಟ್ ಬಂದರೂ ಸಹ ಇವಳಿಗೇನು ಇಷ್ಟೆಲ್ಲ ಮಾಡಿದ್ಮೇಲೂ ಇಷ್ಟೇ ಅಮೌಂಟ್ ಬರ್ತಾ ಇದೆ, ಇದ್ರ ಅಮೌಂಟ್ ತಗೊಂಡು ಏನು ಮಾಡ್ತಾಳೆ, ಇಷ್ಟೇ ಅಮೌಂಟ್ ತಗೊಂಡು ಏನು ಮಾಡೋದು ಅಂತ ಹೇಳಿನೂ ಮಾತಾಡ್ತಾರೆ. ಮತ್ತು ನೀವು ಜಾಸ್ತಿ ಇದರಲ್ಲಿ ಅಮೌಂಟ್ ದುಡಿದ್ರೆ ಯೂಟ್ಯೂಬ್ನಲ್ಲಿ ಇಷ್ಟೊಂದು ಅಮೌಂಟ್ ಇವ್ರಿಗೆ ಬರ್ತಾ ಇದಲ್ಲ ಅಂತ ಹೇಳಿ ಜಲಸ್ಸೂ ಆಗ್ತಾರೆ. ಅದಕ್ಕೆ ನನಗೆ ಇದು ಎಲ್ಲ ಸಿಚುವೇಶನ್ ನೋಡಿ ನನಗೆ ಹೇಗೆ ಅನಿಸ್ತಾ ಇದೆಯಪ್ಪ ಅಂತಂದರೆ, ಯೂಟ್ಯೂಬ್ನಲ್ಲಿ ನಾವು ಯಾವ ರೀತಿ ಗ್ರೋತ್ ಆದ್ರೂ ಜನರಿಗೆ ಸಹನೆ ಆಗೋದಿಲ್ಲ, ನಾವು ಗ್ರೋತ್ ಆಗಲಿಲ್ಲ ಅಂದರೆ ಸಹನೆ ಆಗೋದಿಲ್ಲ. ಅದಕ್ಕೆ ನಾವು ಜನರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋದ್ರೆ ನಿಮ್ಮನ್ನು ನೀವು ಸ್ಯಾಟಿಸ್ಫ್ಯಾಕ್ಷನ್ನ ಮಾಡ್ಕೋದನ್ನು ಮೊದಲಿಗೆ ಕಲಿಬೇಕು ಫ್ರೆಂಡ್ಸ್. ಅಂದರೆ ನಿಮಗೆ ಒಂದು ಖುಷಿ ಅನ್ನಿಸ್ತಾ ಇದೆ, ನನ್ನಿಂದ ಯಾರಾದ್ರೂ ಯೂಸ್ ಆಗ್ತಾ ಇದೆ, ನನ್ನ ಯೂಟ್ಯೂಬಿಂದ ಬೇರೆ ಯಾರಾದ್ರೂ ತೊಂದರೆ ಆಗ್ಲಾರ್ದ್ರೆ ಅವ್ರಿಗೆ ಒಂದು ಒಳ್ಳೆ ಮಾಹಿತಿಯನ್ನು, ಒಳ್ಳೆ ಒಂದು ವಿಷಯನ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತಂತಂದರೆ ಅಷ್ಟೇ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಫ್ರೆಂಡ್ಸ್. ಅಂದರೆ ಯೂಟ್ಯೂಬಿಂದ ನಿಮಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋರನ್ನು ಯಾವುದೇ ರೀತಿಯಿಂದನೂ ಗೋಜಿಗೆ ನೀವು ಹೋಗಬೇಡಿ. ಯಾಕಂದ್ರೆ ಯಾವುದಕ್ಕೆ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಜನರು. ನಾನು ಯೂಟ್ಯೂಬಿಂದ ನಾನೇನು ದುಡ್ಡು ಮಾಡಿಲ್ಲ ಅಂತಂದ್ರೂ ಅಷ್ಟಾಯಿತು, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅಂದರೆ ಯೂಟ್ಯೂಬ್ನಲ್ಲಿ ನಾನು ಎಷ್ಟೊಂದು ಮಾಹಿತಿಯನ್ನು ಕಲೆ ಹಾಕಿ ನಾನು ಎಷ್ಟೊಂದು ಕಲ್ತಿದ್ದೀನಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇವಾಗ ಇದು ನನ್ನ ಸಿಚುವೇಶನ್ ನೆನೆಸ್ಕೊಂಡು ನನಗೆ ಒಂದು ಕತೆ ನೆನಪಾಗ್ತಿದೆ. ಆ ಕತೆ ನಿಮಗೆ ಹೇಳಬೇಕಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ಈ ಕತೆ ಎಲ್ರಿಗೂ ಗೊತ್ತಿರ್ಬೋದು, ಬಟ್ ನಾನು ಯೂಟ್ಯೂಬ್ಗೆ ಸಂಬಂಧಿಸಿದ ಹಾಗೆ ಕತೆಯನ್ನು ಇದಕ್ಕೆ ರಿಲೇಟೆಡ್ ಮಾಡ್ತಾ ಇದ್ದೀನಿ. ಒಂದು ಕತೆ ನೆನಪಾಗ್ತಾ ಇದೆ ಫ್ರೆಂಡ್ಸ್, ನಾನು ನಿಮಗೆ ಹಂಚ್ಕೊಳ್ಳ. ಆ ಕಥೆನ ಎಲ್ರಿಗೂ ಆಲ್ರೆಡಿ ಗೊತ್ತಿರ್ಬೋದು, ಅಂದ್ರೂ ಈ ಕಥೆಯನ್ನು ನಿಮ್ಗೆಲ್ಲರಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ರಿಲೇಟೆಡ್ ಆಗ್ತದೆ ಅಂತ ಈ ಕಥೆಯನ್ನು ನಾನು ನನ್ನ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ.
ಅಂದರೆ ಒಬ್ಬ ಅಜ್ಜ ಮತ್ತು ಮೊಮ್ಮಗ ಒಂದು ಕತ್ತೆಯನ್ನು ತಗೊಂಡು ಹೋಗ್ತಾ ಇರ್ತಾರೆ. ಫಸ್ಟಿಗೆ ಅವರು ಕತ್ತೆ ವಿತ್ ಅಜ್ಜ ಮತ್ತು ಮೊಮ್ಮಗ ಇಬ್ಬರು ಆ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ಜನರು ಏನು ಹೇಳ್ತಾರೆ, ಆ ಕತ್ತೆ ಮೇಲೆ ಇಬ್ಬರು ಈ ಥರ ಕುತ್ಕೊಂಡು ಹೋದರೆ ಆ ಕತ್ತೆ ಗತಿ ಏನಾಗ್ತದೆ, ಇವ್ರಿಗೇನು ಬುದ್ಧಿ ಇಲ್ವಾ ಅಂತ ಹೇಳಿ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡವರು ಏನು ಅವರು ಎಚ್ಚೆತ್ಕೊಂಡು ಕತ್ತೆನ ಮೊಮ್ಮಗ ಒಬ್ಬನೇ ಕೂತ್ಕೊಳ್ಳಿ ಅಂತೇಳಿ ಅಜ್ಜ ನಡೆದುಕೊಂಡು ಹೋಗ್ತಾನೆ. ಮುಂದಕ್ಕೆ ಒಂದು ಸ್ವಲ್ಪ ಹೋದಾದ್ಮೇಲೆ ಜನರು ಮತ್ತೆ ಮಾತಾಡ್ತಾರೆ, ಇಷ್ಟು ವಯಸ್ಸಾದ ಒಂದು ಅಜ್ಜನ್ನ ನಡೆಸ್ಕೋತ ತಾನು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನಲ್ಲಪ್ಪ, ಇವನಿಗೆ ಬುದ್ಧಿ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಅಷ್ಟಾದ್ಮೇಲೆ ಅವ್ರಿಗೂ ಮತ್ತೆ ಅವರು ಎಕ್ಸ್ಚೇಂಜ್ ಮಾಡ್ತಾರೆ. ಅಂದರೆ ನೀನು ನಡ್ಕೋತ ಹೋಗು, ಬೇಡ ಅಜ್ಜ ಅಂತ ಹೇಳಿ ನಾನು ನಡ್ಕೋತ ಹೋಗ್ತೀನಿ. ಅವನು ತೆಳಗಿಳಿದು ಅಜ್ಜನ ಕತ್ತೆ ಮೇಲೆ ಕೂಡಿಸ್ಕೊಂಡು ಮುಂದೆ ತಾನು ನಡ್ಕೋತಾ ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಡೆದಾದ್ಮೇಲೆ ಇನ್ನು ಸ್ವಲ್ಪ ಜನ ಏನು ಮಾತಾಡ್ತಾರೆ ಅಂತಂದ್ರೆ, ಇವನು ಅಜ್ಜ ಆಗಿ ಇವನಿಗೇನು ಬುದ್ಧಿ ಇಲ್ವಾ, ಎಳೆ ಮಗುನ ನಡೆಸ್ಕೋತ ಹೋಗ್ತಾನೆ, ತಾನು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನಲ್ಲ, ಇವನಿಗೇನು ಬುದ್ಧಿ ಇಲ್ವಾ ಅಂತ ಹೇಳಿ ಮಾತಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂತಂದ್ರೆ, ನೆಕ್ಸ್ಟ್ ಸ್ವಲ್ಪ ಹೊತ್ತು ನಡೆದಾದ್ಮೇಲೆ ಅವ್ರಿಗೆ ಈ ಥರ ಮಾತಾಡೋದನ್ನ ಕೇಳಿ ಇಬ್ಬರಿಗೇನು ತ್ರಾಸಾಗಿ ಏನು ಮಾಡ್ತಾರೆ, ಆ ಕತ್ತೆ ಮೇಲೆ ಯಾರೂ ಕೂಡೋದೇ ಬೇಡ ಅಂತ ಹೇಳಿ ಇಬ್ರು ನಡ್ಕೋತ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಜನರು ಅದಕ್ಕೂ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಕತ್ತೆನ ಯೂಸ್ ಮಾಡ್ಕೊಂಡು ಇವ್ರ ಗೊತ್ತಿಲ್ವಾ, ಕತ್ತೆನ ಲೋಡ್ ಅಂದ್ರೆ ಭಾರ ಹೊರ್ಲಿಕ್ಕೆ ಯೂಸ್ ಮಾಡ್ತಾರೆ. ಇಬ್ರು ಕುತ್ಕೊಂಡು ಹೋದ್ರೂ ಬರ್ತದೆ, ಕತ್ತೆಯನ್ನ ನಡೆಸ್ಕೋತ ತಾವು ನಡ್ಕೋತ ಹೋಗ್ತದೆ, ಇವ್ರಿಗೇನು ಬುದ್ಧಿ ಇಲ್ವಾ ಅಂತ ಹೇಳಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಕಥೆಯ ಒಂದು ತಾತ್ಪರ್ಯ ಏನ ಅಂತಂತಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಂದ್ರೆ ಜನರು ನೀವು ಹೇಗೆ ಏನೇ ಮಾಡಿದ್ರು ಮಾತಾಡೋರಿಗೆ ನೀವು ತಲೆ ಕೆಡಿಸ್ಕೊಳಿಕ್ ಹೋಗಬೇಡಿ. ಅಂದರೆ ನಿಮ್ದ ಒಂದು ಉದ್ದೇಶ, ನಿಮ್ದೊಂದು ಅನಿಸಿಕೆ ಒಳ್ಳೇದಾಗಿದ್ದರೆ ಸಾಕು. ಜನರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಯೂಟ್ಯೂಬ್ ಮಾಡೋದ್ರಲ್ಲಿ ನಿಮ್ಮ ಒಂದು ಧ್ಯೇಯ ಇತ್ತಂತಂದರೆ ಅದನ್ನು ನೀವು ಮುಂದುವರಿಸಿ, ಯಾವುದೇ ಅಡೆತಡೆ ಇರಲಾರ್ದೇ ನೀವು ಅದನ್ನು ಸಾಧಿಸಿ ಒಂದಿನ ಎಲ್ಲ ಜನರಿಗೂ ಒಂದು ಆಶ್ಚರ್ಯ ಪಡುವ ರೀತಿಯಾಗಿ ನೀವು ಸಾಧಿಸಿ ತೋರಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ 108 ವಿಘ್ನ ಅಂತ ಹೇಳುವಾಗ ಈ ಯೂಟ್ಯೂಬ್ ಮಾಡೋ 108 ವಿಘ್ನಗಳು ಬರೋದಂತೂ ಸಹಜ. ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಬಿಡಿ. ಸ್ವತಃ ನಾನು ಎಷ್ಟೋ ನನ್ನ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಎಷ್ಟೋ ನಾನು ಅದನ್ನು ಸಿಚುವೇಶನ್ ಅನುಭವಿಸ್ಕೊಂಡು ಬಂದಿರೋದು, ನಾನು ಆ ರೀತಿ ಮಾತನ್ನು ಕೇಳಿಸ್ಕೊಂಡಿರೋದು, ಅದಕ್ಕೆ ನಿಮಗೆಲ್ಲ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಒಂದು ಇನ್ಸ್ಪಿರೇಷನ್ ಆಗ್ಬೋದು, ಮೋಟಿವೇಶನ್ ಆಗ್ಬೋದು ಯೂಟ್ಯೂಬ್ ಮಾಡಲಿಕ್ಕೆ ಅಂತ ಹೇಳಿ ಅಂದ್ಕೊಂಡು ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಯಾರನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ವಿಡಿಯೋಗಳನ್ನು ಹೀಗೆ ಮೋಟಿವೇಶನ್ ವಿಡಿಯೋ ಆಯಿತು ನನ್ನ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ, ನಿಮ್ಮ ಚಾನಲ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.